ನೀವು ಯೂಟ್ಯೂಬ್ನಲ್ಲಿ 2020ಕ್ಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ನೀವು ದುಡ್ಡು ಮಾಡ್ಬೋದಾ ಅಥವಾ ಅರ್ನಿಂಗ್ ಮಾಡ್ಬೋದಾ ಅಂತ ನಾನು ಕೇಳಿದ್ರೆ ಅಯ್ಯೋ ಭಗವಂತ. ನಮಸ್ಕಾರ ದೇವರು. ಹೇಳಿ, ಏನ್ ಸಮಾಚಾರ? ಹೌದು, ಖಂಡಿತವಾಗಿಯೂ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಓಕೆನಾ? ಏನಂತ ಸಿಂಪಲಾಗಿ ಹೇಳ್ತೀನಿ. ಯಾರೋ ತುಂಬ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ ಗುರು, ಹೆಂಗೆ ಇದು ದುಡ್ಡು ಮಾಡೋದು, ತುಂಬ ಡಿಫಿಕಲ್ಟ್ ಇರ್ಬೋದು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿಬಿಟ್ಟು ಅರ್ನಿಂಗ್ ಮಾಡೋದು, ಹಂಗೆ ಹಿಂಗೆ ತಿಳ್ಕೊತೀರಾ. ಸೊ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಈಸಿ, ತುಂಬ ಅಂದರೆ ತುಂಬ ಈಸಿ. ನೀವು ಕಂಟಿನ್ಯೂವರ್ಸ್ ಆಗಿ ವಿಡಿಯೋ ಬಿಡಬೇಕು. ಟ್ರೆಂಡ್ ತಕ್ಕಂತೆ ನೀವು ವೀಡಿಯೋಸ್ ಮಾಡಬೇಕು. ಟ್ರೆಂಡ್ ತಕ್ಕಂತೆ ಇವತ್ತೇನು ವೈರಲ್ ಆಗಿರುತ್ತೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇರೋದು ನಾನು. ಓಕೆನಾ? ನಿಮ್ಮದು ಒಂದು ಚಾನಲ್ಗೆ ಒಂದು ಸ್ವಲ್ಪ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಬಂದ್ರಂದರೆ ಅವಾಗ ಒಂದು ಬೇರೆ ಮಾತು. ನೀವು ಏನು ಹಾಕಿದ್ರು ನೋಡ್ತಾರೆ. ಏನು ಹಾಕಿದ್ರು ಅಂದರೆ ಏನು ವಿಡಿಯೋದಲ್ಲಿ ಬಟ್ಟೆ ಬಿಚ್ಕೊಂಡು ಕುಣಿಯೋದಲ್ಲ, ಹಂಗೆ ಹೇಳ್ತಾ ಇಲ್ಲ. ನೀವು ಕೆಲವೊಂದು ಸಬ್ಸ್ಕ್ರೈಬರ್ ಬಂದಮೇಲೆ ನಿಮ್ಮ ಚಾನಲ್ ಒಂಥರ ಒಂದು ರೇಂಜಲ್ಲಿ ಇರುತ್ತೆ. ಏನು ಯಾವ ರೀತಿ 2020ರಲ್ಲಿ ಚಾನಲ್ ಕ್ರಿಯೇಟ್ ಮಾಡೋದು, ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಅರ್ನಿಂಗ್ ಮಾಡೋದು, ಕಂಪ್ಲೀಟಾಗಿ ಡೀಟೇಲ್ ಇದರಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಎಂಬ ಆಪ್ಷನ್ನ 100% ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತೀರಂದರೆ ನಿಮಗೊಂದು ಜಿಮೇಲ್ ಐ ಡಿ ಇದ್ದೇ ಇರುತ್ತೆ. ಓಕೆನಾ? ಅದು ಏನು ಗೊತ್ತಾ, ನಿಮ್ಮ ಬರೀ ಜಿಮೇಲ್ ಐ ಡಿ ಬರೀ ನೀವು ವೀಡಿಯೋಸ್ ನೋಡೋಕೆ ಮಾತ್ರ ಇರುತ್ತೆ. ನೀವು ಹಂಗೆ ನೀವು ಯೂಟ್ಯೂಬ್ ಓಪನ್ ಮಾಡಿದಾಗ ಟಾಪಲ್ಲಿ ರೈಟಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಅದೇ ಕೇಳುತ್ತೆ ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಚಾನಲ್ ಹೆಸರಿಡಿ, ನೀವು ಏನು ಬೇಕದು ಅಷ್ಟೇ, ಮುಗಿದಾಯಿತು. ಅದು ಬಿಟ್ಟರೆ ಮತ್ತೇನಿಲ್ಲ ಅದರಲ್ಲಿ. ಬೇರೆ ಏನೂ ಇಲ್ಲಪ್ಪ ದೊಡ್ಡ ತಲೆ ಹಾಕೊಳ್ಳೋದು. ಆ ರೈಟ್ ಟಾಪಲ್ಲಿ ಕ್ಲಿಕ್ ಮಾಡಿ ಕ್ರಿಯೇಟ್ ಚಾನಲ್ ಅಂತ ಅದೇ ಬರುತ್ತೆ. ಅದ್ರ ಮೇಲೆ ನಿಮ್ಮ ಹೆಸರಿಡಿ. ಫಸ್ಟ್ ನೇಮ್ ಕೇಳುತ್ತೆ. ಯಾವ್ದು ಬೇಕು ಅದು ಹೆಸರು ಇಟ್ಬಿಡಿ, ನಿಮ್ಮ ಚಾನಲ್ಗೆ ಇಟ್ಬಿಟ್ಟು ಕ್ರಿಯೇಟ್ ಮಾಡಿ, ಮುಗಿದೋಯ್ತು. ಇದು ಬಿಟ್ಟರೆ ಮತ್ತೇನಿಲ್ಲ. ಕೆಲವೊಬ್ರು ಹೇಳ್ತಾರೆ ಸುಮ್ಮನೆ ಕಾಂಪ್ಲಿಕೇಟೆಡು, ಏನೇನೋ ಅದು ಡೆಸ್ಕ್ಟಾಪಲ್ಲಿ ಹೋಗಿ ಅದು ಮಾಡಿ ಇದು ಮಾಡಿ. ನಿಮ್ಮ ಯೂಟ್ಯೂಬ್ ಆ್ಯಪಲ್ಲೇ ಕ್ರಿಯೇಟ್ ಮಾಡಿ ಈಸಿಯಾಗಿ. ಮುಗಿದೋಯ್ತಾ? ಫಸ್ಟ್ ಸ್ಟೆಪ್ ಮುಗಿದೋಯ್ತು. ಅದಾದಮೇಲೆ ಒಂದು 2-3 ವೀಡಿಯೋಸ್ ಬಿಡಿ. ಸ್ಟಾರ್ಟಿಂಗಲ್ಲಿ 2-3 ವೀಡಿಯೋಸ್ ಬಿಡಿ. ಬಿಟ್ಟ ಮೇಲೆ ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ನಿಮ್ಮ ಡೆಸ್ಕ್ಟಾಪ್ ಮೋಡ್ ಆನ್ ಮಾಡಿಬಿಟ್ಟು ಆಯಿತು, ನಿಮ್ಮ ಚಾನಲ್ನ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ವೆರಿಫೈಡ್ ಮಾಡಿಬಿಡಿ. ಆಮೇಲೆ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ, ಮುಗೀತು, ಅಷ್ಟೇ ಮುಗೀತು. ಅದು ಬಿಟ್ಟರೆ ಮತ್ತೇನಿಲ್ಲ. ಆ್ಯಡ್ಸೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಬೇರೆ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಬಸ್ಟ್ ಚಾನಲ್ ಕ್ರಿಯೇಟ್ ಆಯಿತು. ಆಮೇಲೆ ಸುಮ್ಮನೆ ಡೈಲಿ ಒಂದು ವಿಡಿಯೋ ಹಾಕೋತ ಹೋಗಿ. ಯಾವುದು ಏನು ಹೇಳ್ತಾರೆ ಸುಮ್ಮನೆ ಅದು ಮಾಡಬೇಕು, ಇದು ಮಾಡಬೇಕು, ಡೈಲಿ 10 ಸಬ್ಸ್ಕ್ರೈಬರ್ ತೊಗೋಬೇಕು, ಹಂಗೆ ಮಾಡಬೇಕು, ಇವೆಲ್ಲ ತಲೆ ಕೆಡಿಸ್ಕೊಬಿಡಿ. ಡೈಲಿ ವೀಡಿಯೋಸ್ ಮಾಡಿ. ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಡೈಲಿ ಕಂಟಿನ್ಯೂವರ್ಸ್ ಆಗಿ ವೀಡಿಯೋಸ್ ಮಾಡಿ. ಟ್ರೆಂಡಿಂಗ್ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿ. ಆಮೇಲೆ ನಿಮ್ಮದು ಯಾವೊಂದು ನಿಚ್ ಇದೆ, ಯಾವುದು ನಿಮ್ಮದು ಟೆಕ್ನಾಲಜಿ ಇದೆಯಾ, ಫಿಲ್ಮ್ ಬಗ್ಗೆ ಮಾಡ್ತೀರಾ, ಅಥವಾ ನೀವು ಏನು ಟ್ಯುಟೋರಿಯಲ್ಸ್ ಮಾಡ್ತೀರಾ, ಅಥವಾ ಇನ್ನೂ ಕುಕ್ಕಿಂಗ್ ಚಾನಲ, ಯಾವುದೇ ಇರಲಿ, ನೀವು ವೀಡಿಯೋಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಸ್ವಿಚ್ ಮಾಡ್ತಾ ಇರ್ಬೇಕು. ಅವಾಗವಾಗ ಕಂಟೆಂಟು ನೀವು ನೋಡ್ತಾ ಇರಬೇಕು. ಎಲ್ಲ ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ ಮಾಡ್ಬೇಕು, ಸುಮ್ಮನೆ ಹಾರ್ಡ್ ವರ್ಕ್ ಮಾಡೋದಲ್ಲ. ನೀವು ಮೇನ್ ಇಂಪಾರ್ಟೆಂಟ್ ನಿಮ್ಮ ಚಾನಲಲ್ಲಿ ಎಲ್ಲ ತಮ್ಲೈನ್ ಮೇಲೆ ನಿಂತಿರೋದು. ಅದು ಬಿಟ್ಟರೆ ಮತ್ತೇನಿಲ್ಲ. ನಾವು ಎಷ್ಟೊಂದು ವಿಡಿಯೋ ನೋಡಿದ್ದೀನಿ, ಅವರು ಟ್ಯಾಗ್ಸು ಹಾಕಿರಲ್ಲ, ಅದಕ್ಕೆ ಟ್ಯಾಗ್ಸು ಹಾಕಿರಲ್ಲ, ಮತ್ತು ತಮ್ಲೈನೇ ಬೇರೆ ಇರುತ್ತೆ, ಟೈಟಲು ಬೇರೆ ಇರುತ್ತೆ. ಎಲ್ಲ ತಮ್ಲೈನ್ ಎಷ್ಟು ಅಟ್ರಾಕ್ಟಾಗಿ ಮಾಡಿರ್ತಾರೆ ಅಂದರೆ, ಅವರು ವಿಡಿಯೋದಲ್ಲಿ 1 ನಿಮಿಷ 2 ನಿಮಿಷ ವಿಡಿಯೋ ಮಾಡ್ತಾರೆ, ಅದರಲ್ಲಿ ಏನು ಇರಲ್ಲ. ಅದರಲ್ಲಿ ಜಸ್ಟ್ ತಮ್ಲೈನ್ ಎಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ನಿಂತಿರೋದೇ. ನಿಮ್ಗೆ ವ್ಯೂಸ್ ಬರಬೇಕಂದ್ರೆ ನೀವು ತಮ್ಲೈನ್ ಕ್ರಿಯೇಟ್ ಮಾಡಲೇಬೇಕು. ತಮ್ಲೈನ್ ಸಖತ್ತಾಗಿ ಅಟ್ರಾಕ್ಟಾಗಿ ಕ್ರಿಯೇಟ್ ಮಾಡಬೇಕು. ಅದಾದ ಮೇಲೆ ನಿಮಗೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ ಆದಮೇಲೆ ನಿಮ್ಮ ಚಾನಲ್ಲು ಅವಾಗ ಕೇಳುತ್ತೆ ಆಟೋಮೆಟಿಕ್ ಆ್ಯಡ್ಸೆನ್ಸ್ ಅಕೌಂಟ್ನ ಲಿಂಕ್ ಮಾಡಬೇಕಂತ. ಅವಾಗ ಆ್ಯಡ್ಸೆನ್ಸ್ ಅಕೌಂಟ್ ಲಿಂಕ್ ಮಾಡಿ. ಅದು ವೆರಿ ಸಿಂಪಲ್, ಏನೂ ಇಲ್ಲರಪ್ಪ. ನೀವು ಡೆಸ್ಕ್ಟಾಪ್ ಮೋಡ್ ಬೀಟಾ ವರ್ಜನ್ ಹೋಗ್ಬಿಟ್ರೆ ಆಟೋಮೆಟಿಕ್ ಅಲ್ಲೇ ಕೇಳುತ್ತೆ ಕ್ರಿಯೇಟ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತ. ಅಲ್ಲಿ ಹೋಗ್ಬಿಟ್ಟು ಯಾರ ಹೆಸರಲ್ಲಿ ಮಾಡ್ತೀರಿ, ನಿಮ್ಮ 18 ಏಜ್ ಆಗಿಲ್ವಾ, ನಿಮ್ಮ ಮನೆ ಇರುವ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ನೀವು ಲಿಂಕ್ ಮಾಡ್ಬೋದು ಅದಕ್ಕೆ. ಅಷ್ಟೇ, ಮುಗಿದಾಯ್ತು. ಆಮೇಲೆ ಅಪ್ಲೈ ಮಾಡಿ, ಫೇಸ್ ಕ್ಯಾಮ್ ವಿಡಿಯೋ ಮಾಡಿ. 100% ನಾನು ಹೇಳ್ತೀನಿ, 1 ವಾರದೊಳಗೆ ನಿಮ್ಮ ಮಾನಿಟೈಸೇಷನ್ ಆನ್ ಆಗುತ್ತೆ. ನೀವು ಅರ್ನಿಂಗ್ ಮಾಡ್ಬೋದು ಯೂಟ್ಯೂಬಲ್ಲಿ ಅಷ್ಟೇ. ಅದು ಬಿಟ್ಟರೆ ಮತ್ತೇನಿಲ್ಲ. ಕೆಲವೊಬ್ರು ಸುಮ್ಮನೆ ತಲೆಗೆ ಒಂದೊಂದು ಹೇಳ್ತಾರೆ, ಹಿಂಗೆ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋಕ್ಕೆ ಆ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಬೇಕು, ಅಲ್ಲಿ ಶೇರ್ ಮಾಡಬೇಕು, ಇಲ್ಲಿ ಶೇರ್ ಮಾಡಬೇಕು.
ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗೇನು ತಮ್ಲೈನ್ ಕ್ರಿಯೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ, ಟ್ರೆಂಡಿಂಗ್ ಟಾಪಿಕ್ ಮೇಲೆ ವಿಡಿಯೋ ಮಾಡಿ. ನಿಮ್ದು ಯಾವ್ದು ನಿಚ್ಚೆ ಅದನ್ನು ಬಿಡಬೇಡಿ. ನೀವು ಕುಕ್ಕಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ವೀಡಿಯೋಸ್ ಬಿಡಿ, ಒಂದು 3-4 ವೀಡಿಯೋಸ್ ಬಿಡಿ ಕಂಟಿನ್ಯೂಸ್ ಆಗಿ. ಹಂಗೆ ಒಂದು ಟ್ರೆಂಡಿಂಗ್ ಟಾಪಿಕ್ ಬರುತ್ತಾ, ಹಾಗೆ ಸ್ವಿಚ್ ಮಾಡಿಬಿಡೋದು, ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋದು, ಟೈಟಲ್ ಹಾಕೋದು, ಆಮೇಲೆ ಟ್ಯಾಕ್ಸ್ ಎಲ್ಲ ರಿಲೇಟೆಡ್ ಟ್ಯಾಕ್ಸ್ ಹಾಕೋದು. ಯಾಕಂದರೆ ಟ್ರೆಂಡಿಂಗಲ್ಲಿ ಇರುತ್ತಲ್ಲ ಆ ನ್ಯೂಸು, ನಿಮ್ಮ ವಿಡಿಯೋ ಓಡುತ್ತೆ, ಸಬ್ಸ್ಕ್ರೈಬರ್ ಬಂದೇ ಬರ್ತಾರೆ. ತಲೆ ಕೆಡ್ಸೋಕೆ ಹೋಗ್ಬೇಡಿ. ಬಂದು ನನ್ನ ನನ್ನ ಚಾನಲ್ಗೆ ಕಮೆಂಟ್ ಮಾಡ್ತಿರೋ ಬಂದು, ಬ್ರೋ ನನ್ನ ಪ್ರಮೋಟ್ ಮಾಡಿ, ಬ್ರೋ ನನ್ನ ಚಾನಲ್ ನೋಡಿ ಬ್ರೋ, ಅವೆಲ್ಲ ವರ್ಕ್ ಆಗಲ್ಲ. ಯೂಟ್ಯೂಬಲ್ಲಿ ವರ್ಕ್ ಆಗಲ್ಲ. ಅವೆಲ್ಲ ಟಿಕ್ ಟಾಕು, ಶೇರ್ ಚಾಟು, ಮಣ್ಣು ಹಾಳು ಮೂಳು ಇದೆಯಲ್ಲ, ಅಲ್ಲೆಲ್ಲ ವರ್ಕ್ ಆಗುತ್ತೆ. ಯೂಟ್ಯೂಬಲ್ಲಿ ಅವೆಲ್ಲ ವರ್ಕ್ ಆಗಲ್ಲ. ನೀವು ವಿಡಿಯೋ ಮಾಡಬೇಕು, ಆರ್ಗ್ಯಾನಿಕ್ ಆಗಿ ವ್ಯೂಸ್ ತೊಗೋಬೇಕು. ನೀವೆಲ್ಲ ಫೇಕ್ ಆಗಿ ವ್ಯೂಸು, ಫೇಕ್ ಸಬ್ಸ್ಕ್ರೈಬರ್ ಸಬ್ ಮಾಡ್ತೀರಿ ಅಂದರೆ ಇಲ್ಲಿ ನಡೆಯಲ್ಲ. ಯೂಟ್ಯೂಬಲ್ಲಿ ಅದೆಲ್ಲ ಯೂಟ್ಯೂಬಲ್ಲೇ ಅದು ಇದೆಯಲ್ಲ, ಅದು ಯಾವುದೋ ಮೆಜೆಸ್ಟಿಕಲ್ಲಿ ಸಿಗುತ್ತಲ್ಲ ಟಿಕ್ ಟಾಕು, ಅದರಲ್ಲಿ ನಡೆಯುತ್ತೆ. ಇಲ್ಲಿ ಯೂಟ್ಯೂಬಲ್ಲಿ ನಡೆಯಲ್ಲ. ನೀವು ಹಾನೆಸ್ಟಾಗಿ ವರ್ಕ್ ಮಾಡಬೇಕಿದ್ರಲ್ಲಿ. ನಿಮ್ಮ ಟ್ಯಾಲೆಂಟನ್ನು ನೀವು ತೋರಿಸ್ಬೇಕು, ನಿಮ್ಮ ಜನಗಳು ಇಷ್ಟಪಡಬೇಕು ನಿಮ್ಮ ಕಂಟೆಂಟ್ ನೋಡಿಬಿಟ್ಟು. ಅವಾಗ ಆಟೋಮೆಟಿಕ್ ನಿಮ್ಗೆ ಯೂಸ್ ಜಾಸ್ತಿ ಆಗ್ತಾ ಬರುತ್ತೆ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಅವೆಲ್ಲ ವರ್ಕ್ ಆಗಲ್ಲ, ಶೇರ್ ಮಾಡೋದು, ಪ್ರಮೋಟ್ ಮಾಡಿ ಬ್ರೋ, ಅವೆಲ್ಲ ಆಗಲ್ಲ. ಯೂಟ್ಯೂಬರು ನಿಮ್ಮ ಚಾನಲ್ನ ಸಜೆಸ್ಟ್ ಆಟೋಮೆಟಿಕ್ ಮಾಡ್ತಾರೆ. ನೀವು ಜಾಸ್ತಿ ವೀಡಿಯೋಸ್ ಮಾಡಬೇಕು, ಆಟೋಮೆಟಿಕ್ ಸಜೆಸ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡಿ. ಒಂದು ದಿನ ಸಕ್ಸಸ್ ಸಿಗುತ್ತೆ. 1 ವರ್ಷ 1.5 ವರ್ಷ ಹೋಗುತ್ತೆ ಟೈಮು. ನೀವು ಸ್ಟಾರ್ಟಿಂಗಲ್ಲೇ 3 ವೀಡಿಯೋಸ್ ಬಿಟ್ಟು ಬ್ರೋ ನಂಗೆ ವ್ಯೂಸ್ ಬರ್ತಲ್ಲ ಬಂದ್ರೆ ಭಜನೆ ಮಾಡಿದ್ರೆ ಅವೆಲ್ಲ ನಡೆಯಲ್ಲ ಯೂಟ್ಯೂಬಲ್ಲಿ. ಸಮಾಜ ಸೇವಕರು, ಬಡವರ ಬಂಧು, ರೈತರ ಮಗ, ಕರುನಾಡಲ್ಲಿರುವಂತ ಎಲ್ಲ ಕಷ್ಟದಲ್ಲಿರುವಂತ ಕಣ್ಮಣಿಗಳಿಗೆ ಆಸರೆ ಆಗಿರುವಂತ ರಂಗಣ್ಣ ಅವರಿಗೆ ನಮಸ್ಕಾರ. ಆಯ್ತು. ಆಮೇಲೆ ವಿಶೇಷವಾಗಿ ನಾನು ನಿಮ್ಮನ್ನ ಸರ್ ಮಾಸ್ಟರ್ ಹಿರಣ್ಯ ಅವ್ರು ಹೋಲಿಸ್ತೀನಿ ಸರ್. ಯಾಕೆಂದ್ರೆ ಎಲ್ಲಿ ಯಾರನ್ನ ಒಗಿಬೇಕು, ಎಲ್ಲಿ ಯಾರನ್ನ ಉಚ್ಚಬೇಕು, ಎಲ್ಲಿ ಯಾರನ್ನ ಹೊಗಳಬೇಕು ಹೇಳ್ತಾ ಇದ್ದೀನಿ ಡೈರೆಕ್ಟ್ ಆಗಿ. ಓಕೆನಾ? ಯಾರು ಯೂಟ್ಯೂಬ್ ಬರ್ತಾ ಇದ್ದೀರಾ, ದಯವಿಟ್ಟು ನಿಮ್ಗೆ ಪ್ಯಾಷನ್ ಇದ್ರೆ ಮಾತ್ರ ಬನ್ನಿ. ಸುಮ್ಮನೆ ಬಂದ್ಬಿಟ್ಟು ಬ್ರೋ ನನಗೆ 4 ವಿಡಿಯೋ ಅಪ್ಲೋಡ್ ಮಾಡಿದೆ ಬ್ರೋ, ನನಗೆ ಅರ್ನಿಂಗ್ಸೇ ಆಗ್ತಾ ಇಲ್ಲ ಬ್ರೋ, ಅವೆಲ್ಲ ನಡೆಯಲ್ಲ. ಫಸ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳ್ಕೊಳ್ಳಿ. ವಿಡಿಯೋಸ್ ಹೆಂಗೆ ಬಿಡಬೇಕು, ಹೆಂಗೆ ಟೈಟಲ್ ಹಾಕಬೇಕು, ಹೆಂಗೆ ತಮ್ಲೈನ್ ಹಾಕಬೇಕು ಎಲ್ಲ ಹೇಳ್ತೀನಿ ನಿಮಗೆ ಬೇಕಾದ್ರೆ ಮುಂದೆ. ಸರಿನಾ? ಓಕೆ, ಟೇಕ್ ಕೇರ್, ಬಾಯ್. ಸುಮ್ಮನೆ ತಲೆ ಕೆಡಿಸ್ಕೊಂಡು ಆಮೇಲೆ ಸ್ಟಡಿ ಮಾಡ್ತಾ ಇರ್ತೀರ, ಓದ್ತಾ ಇರ್ತೀರ, ಅದೆಲ್ಲ ಬಿಟ್ಬಿಟ್ಟು ಇದಕ್ಕೆ ಫುಲ್ ಅಡಿಕ್ಟ್ ಆಗಬೇಡಿ. ಏನು ಇದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಅಷ್ಟು ಕೊಡ್ಬೇಕು. ಯೂಟ್ಯೂಬ್ಗೆ ಅರ್ನಿಂಗ್ ಬರುತ್ತೆ ನಿಮಗೆ. ವೀಡಿಯೋಸ್ ಮಾಡಿ ಫಸ್ಟು, ಡೈಲಿ 1, 2, 3, 4 ಎಷ್ಟಾಗುತ್ತೋ ಅಷ್ಟು ಸಾಧ್ಯ ವೀಡಿಯೋಸ್ ಬಿಡಿ. ಹಾಗೆ ಸ್ವಿಚ್ ಮಾಡ್ತಾಯಿರಿ ವೀಡಿಯೋಸ್ಗಳು. ಓಕೆನಾ? ಟೇಕ್ ಕೇರ್. ನಿಮಗೆ ಇಷ್ಟ ಆಗಿರಬೇಕು ವಿಡಿಯೋ, ಹೆಲ್ಪ್ಫುಲ್ ಆಗಿರಬೇಕು. ಇನ್ನು ಮುಂದೆ ಎಲ್ಲ ನಿಮಗೆ ಸ್ಟೆಪ್ ಟು ಸ್ಟೆಪ್ ಎಲ್ಲ ಹೇಳ್ತೀನಿ. ಓಕೆನಾ? ಟೇಕ್ ಕೇರ್, ಬಾಯ್.